ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು NT Club ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್ NT Club ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ VTU ರಿಸಲ್ಟ್ ಅಪ್ಡೇಟನ್ನು ಕೊಡ್ತಾ ಇದ್ದೇನೆ. ಸೆಕೆಂಡ್ ಸೆಮಿಸ್ಟರು ಈ ಒಂದು ಸೆಮಿಸ್ಟರು ರಿಸಲ್ಟು ಅಕಾರ್ಡಿಂಗ್ ಟು ದ ಸೋರ್ಸಸ್ ಅಂದರೆ ಸೋರ್ಸಿಂದ ಬಂದ ಇನ್ಫಾರ್ಮೇಷನ್ನ ಪ್ರಕಾರ ನಾಳೆ ಒಳಗಡೆ ರಿಸಲ್ಟ್ ಬರೋ ಚಾನ್ಸಸ್ ವೆರಿ ಹೈ ಇದೆ. VTU ಸೆಕೆಂಡ್ ಸೆಮ್ನ ರಿಸಲ್ಟು ವೆನಸ್ಡೇ ಒಳಗಡೆ ಬರೋ ಚಾನ್ಸಸ್ ತುಂಬ ಹೈ ಇದೆ. ಅಂದರೆ VTUನ ಸೋರ್ಸಸ್ಗಳ ಪ್ರಕಾರ. ಸೊ ಕೆಲವು ಟೈಮ್ ಏನಾಗ್ತಾ ಇದೆ, VTU ಇವಾಗ ಸಡನ್ನಾಗಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ಇವತ್ತು ಬರ್ಬೋದು ಅಥವಾ ನಾಳೆ ಬರ್ಬೋದು. ನಾಳೆ ಒಳಗಡೆ VTU ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಇವತ್ತು ಬರ್ಬೋದು. ಪದೇ ಚೆಕ್ ಮಾಡ್ತಾ ಇರಬೇಡಿ. ನೋಡಿ ಒಂದು ಟೈಮು ಈವ್ನಿಂಗ್ ಒಂದು ಟೈಮ್ ಚೆಕ್ ಮಾಡಿ ಇನ್ ಕೇಸ್ ಇವತ್ತು ತಪ್ಪಿದರೆ ನಾಳೆ VTU ರಿಸಲ್ಟ್ ಬರೋ ಚಾನ್ಸಸ್ ವೆರಿ ಹೈ ಇದೆ ಸೆಕೆಂಡ್ ಸೆಮ್ ಅವರಿಗೆ. ಅದೇ ರೀತಿ ಯಾರ್ಯಾರು 4th ಸೆಮ್ 6th ಸೆಮ್ ಸ್ಟೂಡೆಂಟ್ಸ್ಗಳಿದ್ದೀರಾ, ನಿಮ್ಗೆ ಗೊತ್ತಿದೆ, ನಾನು ಆಲ್ರೆಡಿ ಹೇಳಿದ್ದೇನೆ. ಈಗ ಇದು ಕೂಡ ಸೆಕೆಂಡ್ ಸೆಮ್ ಅವರಿಗೂ ಅಪ್ಲಿಕೇಬಲ್ ಆಗುತ್ತೆ. VTU ಏನು ಹೇಳ್ತಾರೆ, ವ್ಯಾಲ್ಯುವೇಷನ್ ಅನ್ನೋದೇ ದೊಡ್ಡ ಸ್ಕ್ಯಾಮ್. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ, VTU ವ್ಯಾಲ್ಯುವೇಷನ್ ಈಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್. ಯಾಕೆ ಕೇಳಿದರೆ ಸ್ಟೂಡೆಂಟ್ಸು ಎವ್ರಿ ಟೈಮ್ ಏನಾಗುತ್ತೆ ಅಂತ ಕೇಳಿದರೆ, ಎಲ್ಲ ಸ್ಟೂಡೆಂಟ್ಸ್ಗಳಿದ್ದು ರೆಗ್ಯುಲರ್ ಎಕ್ಸಾಮಲ್ಲಿ ಬೇಕಾಬಿಟ್ಟಿ ಮಾರ್ಕ್ಸನ್ನು ಕೊಟ್ಟಿರ್ತಾರೆ. ಬೇಕಾಬಿಟ್ಟಿ ಅಂತ ಹೇಳಿದರೆ ಕೆಲವರಿಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ರಿಡ್ಯೂಸ್ ಮಾಡಿ ಔಟ್ ಆಫ್ 50. ಆಮೇಲೆ ರಿವ್ಯಾಲ್ಯೂಯೇಷನ್ ಆಗಿದ ತಕ್ಷಣ ಅದನ್ನು 20 25 ಅಂದರೆ 1 ಮಾರ್ಕ್ಸ್ ಅಂದರೆ ಮೀನಿಂಗು ಔಟ್ ಆಫ್ 100 2 ಮಾರ್ಕ್ಸ್ ಬಂದಿದೆ ಅಂತ ಮೀನಿಂಗು. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಅಥವಾ ನಿಮಗೆ 3 ಮಾರ್ಕ್ಸ್ ಬಂದಿದೆ ಅಂದರೆ ಮೀನಿಂಗು ಔಟ್ ಆಫ್ 100 6 ಮಾರ್ಕ್ಸ್ ಬಂದಿದೆ ಅಂತ ಮೀನಿಂಗು. ಆಯಿತಾ? ರಿವ್ಯಾಲ್ಯೂಯೇಷನ್ ಆದ ನಂತರ ಅದು 18ಗೆ ಅಥವಾ 20ಗೆ ಜಂಪ್ ಆಗುತ್ತೆ ಅಂದರೆ ಮೀನಿಂಗು ಆಲ್ಮೋಸ್ಟ್ ನಿಮಗೆ 100ಅಲ್ಲಿ 40 ಮಾರ್ಕ್ಸ್ ಬಂದಿದೆ. 6ಯಲ್ಲಿ 40ಯಲ್ಲಿ ರಿವ್ಯಾಲ್ಯೂಯೇಷನ್ ಆಗಿದಾಗ ಎಲ್ಲರದ್ದು ಪಾಸ್ ಆಗ್ತಾ ಇದೆ. ಸೊ ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್. ಇಲ್ಲಿಯವರೆಗೆ ಇದು ಇವಾಗಿಂದ ನಡೀತಾ ಇಲ್ಲ, ಒಂದು 5-6 ಇಯರ್ಸಿಂದ ಇದೇನೇ ನಡೀತಾ ಇದೆ. ಎವ್ರಿ ಟೈಮ್ ಹೀಗೆ ಆಗೋದು. ಯಾವ್ಯಾವ ಸ್ಟೂಡೆಂಟ್ಸ್ಗಳು ತುಂಬ ಬರ್ತಿದ್ದಾರೆ, 70 ಮಾರ್ಕ್ಸ್ 80 ಮಾರ್ಕ್ಸ್ ಬರ್ದಿದ್ದರೂ ಕೂಡ ಅವ್ರನ್ನ ಫೇಲ್ ಮಾಡ್ತಾರೆ. ಮತ್ತು ರಿವ್ಯಾಲ್ಯೂಯೇಷನ್ ನೀವು ಫೀಸ್ ಪೇ ಮಾಡಿ ರಿವ್ಯಾಲ್ಯೂಯೇಷನ್ ಹಾಕಿದಾಗ ಪಾಸ್ ಮಾಡ್ತಾ ಇದ್ದಾರೆ. ಸೊ ಇದು ಬಿಗ್ಗೆಸ್ಟ್ ಸ್ಕ್ಯಾಮ್ ಆಗ್ತಾ ಇದೆ. ಸೊ ಯಾರ್ಯಾರದು ನಾನು ಹೇಳ್ತಾ ಇರೋದು, ಇದು 4th ಸೆಮ್ ಆಗಿರ್ಬೋದು 6th ಸೆಮ್ ಆಗಿರ್ಬೋದು ಅಥವಾ ಇವತ್ತು ನಾಳೆಗೆ ಬರುವಂಥ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್ಗಳಿಗೂ ನಾನು ಹೇಳ್ತಾ ಇರೋದು, ಇನ್ ಕೇಸ್ ಎಲ್ಲರೂ ಪಾಸಾಗಿ, ಐ ವಿಶ್ ಎಲ್ಲರೂ ಪಾಸಾಗಿ ಅಂತ ಇದು ಮಾಡ್ತೇನೆ. ಇನ್ ಕೇಸ್ ಬ್ಯಾಕ್ ಆದರೂ ಕೂಡ ವರಿ ಮಾಡ್ಕೊಳ್ಬೇಡಿ, ರಿವ್ಯಾಲ್ಯೂಷನಿಗೆ ಹಾಕಿ. VTUದು ಎವ್ರಿ ಇಯರ್ ಇರುತ್ತೆ. ಇದರ ಬಗ್ಗೆ ಮೀಡಿಯಾದವರು ಯಾರೂ ಕವರೇ ಮಾಡೋದಿಲ್ಲ. ಯಾವುದ್ಯಾವುದೋ ಬೇಡದೇ ಇರೋ ವಿಷಯಗಳನ್ನು ಏನು ಹೇಳ್ತಾರೆ, ಪರ ವಿರೋಧ ಅಂತ ಕೂರಿಸ್ಕೊಂಡು ಬೇಡದೇ ಇರೋ ವಿಷಯಗಳನ್ನು 1 ಗಂಟೆ 2 ಗಂಟೆ ಈ ಜರ್ನಲಿಸ್ಟ್ಗಳು ಆಗಿ ಏನೇನೋ ಮಾತಾಡ್ತಾರೆ. ಇಂಥ ವಿಷಯಗಳ ಬಗ್ಗೆ ಮಾತಾಡಲಿ. VTU ರಿಸಲ್ಟ್ ಯಾಕೆ ಹೀಗಾಗುತ್ತೆ? ರಿಸಲ್ಟ್ ಬಂದಾಗ ಆ್ಯಕ್ಚುಲಿ 70-80 ಮಾರ್ಕ್ಸ್ ಎಲ್ಲ ಬರೆದುಕೊಂಡು ಪಾಸ್ ಆಗ್ತಾ ಇಲ್ಲ ಅಂತಿದ್ದವರು ರಿವ್ಯಾಲ್ಯೂಷನ್ ಹಾಕಿರ್ತಾರೆ. ಆವಾಗ ಯಾಕೆ ಪಾಸ್ ಆಗ್ತಾರೆ? ಹೇಗೆ ಪಾಸ್ ಆಗ್ತಾರೆ? ಇದು ಏನಾಗ್ತಾ ಇದೆ? ಇದ್ರ ಬಗ್ಗೆ ಒಂದು ಚರ್ಚೆ ನಡೀಲಿ. ಅದು 4th ಸೆಮ್ ಸ್ಟೂಡೆಂಟ್ಸಿಗೂ ಹಾಗೆ 6th ಸೆಮ್ ಸ್ಟೂಡೆಂಟ್ಸಿಗೂ ಹಾಗೆ ಸೆಕೆಂಡ್ ಸೆಮ್ಮಿಗೂ ಹಾಗೆ. ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡೋರಿಲ್ಲ. ಬೇಡದೇ ಇರೋ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಆ್ಯಂಡ್ ನಾನು ಇವಾಗ ಸ್ಟೂಡೆಂಟ್ಸ್ಗಳಿಗೆ ಹೇಳೋದು, ನಿಮ್ಮ ಕಡೆಯಿಂದ ಇದು ನಡಿಬೇಕು ಸ್ಟೂಡೆಂಟ್ಸ್. ಪ್ರತಿಯೊಬ್ಬ VTU ಸ್ಟೂಡೆಂಟಿಗೆ ಹೇಳೋದು, ದಯವಿಟ್ಟು ಇದ್ರ ಬಗ್ಗೆ ನೀವು ಧ್ವನಿ ಎತ್ತಿ ಮಾತಾಡಿ. ಯಾಕೆ ಫಸ್ಟ್ ರಿಸಲ್ಟ್ ಬಂದಾಗ ಪಾಸ್ ಆಗೋದಿಲ್ಲ? ನಾವು 60 ಮಾರ್ಕ್ಸಿಗೆ ಬರ್ದಿರ್ತೇವೆ ಸರ್, 70 ಮಾರ್ಕ್ಸಿಗೆ ಬರ್ದಿರ್ತೇವೆ, ಆದರೂ ಪಾಸ್ ಆಗಿರೋದಿಲ್ಲ. ಆಮೇಲೆ ರಿವ್ಯಾಲ್ಯೂಷನ್ ಹಾಕಿದಾಗ ಪಾಸ್ ಆಗುತ್ತೆ. ಸಿಂಗಲ್ ಡಿಜಿಟಿಂದ ಡಬಲ್ ಡಿಜಿಟು, ದಟ್ಟು 3-4 ಇದ್ದವರೆಲ್ಲ 20-30 ಎಲ್ಲ ತೊಗೊಂಡವ್ರಿದ್ದಾರೆ. ಅಂದರೆ ಅದನ್ನು ಡಬಲ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, 50ಗೆ ರೆಡ್ಯೂಸ್ ಮಾಡಿ ನಿಮಗೆ ರಿಸಲ್ಟನ್ನು ಕೊಡೋದು. ಸೊ ಎಲ್ಲ ಸೆಕೆಂಡ್ ಸೆಮ್ ರಿಸಲ್ಟು ನಾಳೆ ಒಳಗಡೆ ಬರೋ ಚಾನ್ಸಸ್ ವೆರಿ ಹೈ ಇದೆ. ಇವತ್ತು ಬರ್ಬೋದು. ಒನ್ ಟೈಮ್ ಚೆಕ್ ಮಾಡ್ತೀರಿ ಅಂದರೆ ಅಗೇನ್ ಆ್ಯಂಡ್ ಅಗೇನ್ ಎಲ್ಲ ಈವ್ನಿಂಗ್ ಒನ್ ಟೈಮ್ ಚೆಕ್ ಮಾಡಿ. ಬರದೇ ಇದ್ದರೆ ನಾಳೆ ಅಂತೂ ಬರೋ ಚಾನ್ಸಸ್ ವೆರಿ ಹೈ ಇದೆ. ಇನ್ ಕೇಸ್ ನಿಮ್ಮ ಸಬ್ಜೆಕ್ಟ್ ಬ್ಯಾಕ್ ಆದರೂ ಕೂಡ ಡೋಂಟ್ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏನು ಮಾಡಿ, ರಿವ್ಯಾಲ್ಯೂಷನಿಗೆ ಹಾಕಿ, ರಿವ್ಯಾಲ್ಯೂಷನ್ ಪಾಸ್ ಆಗ್ತೀರಾ. ಬಟ್ ಇದನ್ನು ನೀವು ಸುಮ್ಮನೆ ಇದ್ದರೆ ಸ್ಟೂಡೆಂಟ್ಸ್ಗಳು ಹೇಳೋದು ನಂದು ಪಾಸ್ ಆಯಿತು ಅಂತ ಸುಮ್ಮನೆ ಇರಬಾರ್ದು. ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ. ಯಾಕೆ ಹೀಗೆ ಆಗ್ತಾ ಇದೆ? ಸಿಂಗಲ್ ಡಿಜಿಟ್ ಬಂದಿದ್ದು ರಿವ್ಯಾಲ್ಯೂಷನ್ ಹಾಕಿದ ತಕ್ಷಣ ಸಡನ್ಲಿ ಯಾಕೆ ಪಾಸ್ ಆಗ್ತಾಯಿದೆ? ಎಲ್ಲರೂ ರಿವ್ಯಾಲ್ಯೂಷನ್ ಹಾಕಲಿ ಅಂತಲೇ ಇದನ್ನು ಮಾಡ್ತಾ ಇದ್ದಾರಾ? ಯಾಕಂದರೆ ರಿವ್ಯಾಲ್ಯೂಷನ್ಗೆ ಫೀಸ್ ಇದೆ, ಅದು ನಿಮ್ಗೆ ಗೊತ್ತಿದೆ. ಆ ಫೀಸನ್ನು ಪೇ ಮಾಡಿದರೆ ನೀವು ರಿವ್ಯಾಲ್ಯೂಷನ್ಗೆ ಹಾಕಬೇಕು. ಆ ಫೀಸನ್ನು ನಿಮಗೆ ರೀಫಂಡ್ ಮಾಡೋದಿಲ್ಲ ಇವೊಂದು ನೀವು ಪಾಸ್ ಆದರೂ ಕೂಡ. ಇದು ಯಾಕೆ ಹೀಗೆ ಆಗ್ತಾಯಿದೆ ಎವ್ರಿ ಇಯರ್? ಈಗ ಆಲ್ರೆಡಿ 4th ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಏನು ರಿಸಲ್ಟ್ ಬಂದಿದೆ ನೋಡಿ, ಅದರಲ್ಲೂ ಕೂಡ ಇದೇ ಥರ ಆಗಿದೆ. ಆಲ್ಮೋಸ್ಟ್ ಹಾಫ್ ಆಫ್ ದ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ರಿವ್ಯಾಲ್ಯೂಷನ್ ಹಾಕಿದಾಗ ಆ ಹಾಫ್ ಆಫ್ ದ ಸ್ಟೂಡೆಂಟ್ಸಲ್ಲಿ ಅಟ್ಲೀಸ್ಟ್ 80-90% ಜನ ಸ್ಟೂಡೆಂಟ್ಸ್ ಪಾಸ್ ಆಗ್ತಾರೆ. ಓಕೆ, ಈಗ ಒಂದು 3rd ಸೆಮ್ನ ಸೆಕೆಂಡ್ ಸೆಮ್ನ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಸೊ ನೀವು ರಿಸಲ್ಟ್ ಬರ್ಬೋದು ನಾಳೆ ಒಳಗಡೆ. ಇನ್ನೊಂದು, ಇನ್ ಕೇಸು ನಿಮ್ಮದು ಇದಾದರೂ ಕೂಡ ಬ್ಯಾಕ್ ಆದರೂ ಕೂಡ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ, ರಿವ್ಯಾಲ್ಯೂಷನ್ ಹಾಕ್ಕೊಳ್ಳಿ. ಆ್ಯಂಡ್ ಇದ್ರ ಬಗ್ಗೆ ಒಂದು ಕನ್ಸರ್ನ್ ಇರಲಿ ಎಲ್ರಿಗೂ, ಎಲ್ಲ ಸ್ಟೂಡೆಂಟ್ಸಿಗೆ ಹೇಳ್ತಾ ಇರೋದು, VTU ಸ್ಟೂಡೆಂಟ್ಸಿಗೆ ಹೇಳ್ತಾ ಇರೋದು, ಇದು ಯಾಕೆ ಹೀಗೆ ಆಗ್ತಾ ಇದೆ? ಎವ್ರಿ ಸೆಮ್ಮಲ್ಲೂ ಇದಾಗ್ತಾ ಇದೆ. ಏನು ರೀಸನ್ ಏನು? VTU ಏನು ಮಾಡ್ತಾ ಇದೆ? ಸರಿಯಾಗಿ ವ್ಯಾಲ್ಯೂಯೇಷನ್ ಮಾಡ್ತಾ ಇಲ್ವಾ? ಅಥವಾ ಬೇಕಂತ ಫೇಲ್ ಮಾಡ್ತಾ ಇದ್ದಾರಾ?
ಅದರ ಬಗ್ಗೆನೂ ಸ್ವಲ್ಪ ಎಲ್ಲರೂ ಇದ್ರ ಬಗ್ಗೆ ಒಂದು ಕನ್ಸರ್ನ್ ಇಟ್ಕೊಂಡು ಸ್ಟೂಡೆಂಟ್ಸ್ಗಳು ಇದ್ರ ಬಗ್ಗೆ ಮಾತಾಡಿ. ಸ್ಟೂಡೆಂಟ್ಸು ಇಲ್ದಿದ್ರೆ ನಿಮ್ಮ ಪರವಾಗಿ ನಿಲ್ಲೋರು ಇಲ್ಲಿ ಯಾರೂ ಇಲ್ಲ. ನೀವೇ ಸುಮ್ಮನೆ ನಿಮ್ಮ ಪೇರೆಂಟ್ಸ್ಗಳು ಹಾರ್ಡ್ ಅರ್ನ್ಡ್ ಮನಿನ ನೀವು ಇದ್ರ ಮೇಲೆ ರಿವ್ಯಾಲ್ಯೂಷನ್ ಹಾಕ್ಕೊಂಡು ನಮ್ಮದು ರಿವ್ಯಾಲ್ಯೂಷನ್ ಪಾಸ್ ಆಯಿತು ಅಂತ ಖುಷಿಯಲ್ಲಿರ್ಬೋದು ಅಷ್ಟೇ. ಬಟ್ ನೀವು ಬರ್ದಿರೋ ಈಗ 70-80 ಮಾರ್ಕ್ಸ್ ಬರ್ಕೊಂಡು ನೀವು ಫೇಲ್ ಆದರೆ ಹೇಗೆ ಅದು? ಓಕೆ. ಆ್ಯಂಡ್ ಈಗ ಸೆಕೆಂಡ್ ಸೆಮ್ ರಿಸಲ್ಟ್ ಬಂದಾದಮೇಲೂ ಕೂಡ ಹಾಗೆ ಏನಾದರೂ ಇದಾದರೆ ಬ್ಯಾಕ್ ಆದರೆ ರಿವ್ಯಾಲ್ಯೂಷನಿಗೆ ಹಾಕಿ, ಆಯಿತಾ? ಇದರ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತೇನೆ. ರಿಸಲ್ಟ್ ಇನ್ ಕೇಸ್ ಬಂದರೆ VTU ರಿಸಲ್ಟ್ ಇವತ್ತು ಇನ್ ಕೇಸ್ ಬಂದರೆ ನಾನು ಅಪ್ಡೇಟನ್ನು ಕೊಡ್ತೇನೆ. ಓಕೆ. ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿಗಾದರೂ ಈಗ 4th ಸೆಮ್ ಸ್ಟೂಡೆಂಟ್ಸ್ಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ, ರಿಸಲ್ಟ್ ಬಂದವರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ, ನಿಮಗೆ ಈ ಥರದ ಎಕ್ಸ್ಪೀರಿಯನ್ಸ್ ಆದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೈಕ್ ನೀವು 70-80 ಮಾರ್ಕ್ಸಿಗೆ ಬರೆದ್ರೂ ಕೂಡ ಫೇಲ್ ಆಗಿರೋದು, ಈ ಥರದ್ದು ಏನಾದರೂ ನಿಮಗೆ ಇದಾಗಿದ್ದರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ. ನೋಡೋಣ ರಿಸಲ್ಟ್ ಎಲ್ಲಾದರೂ ಬಂದರೆ ನಾನು ಅದರ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.